ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿ. ಕೂಲಿ ಕಾರ್ಮಿಕ ಆತ್ಮಹತ್ಯೆ. ಪಿರಿಯಾಪಟ್ಟಣ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿಯಾದ ಆರೋಪ ಕೇಳಿಬಂದಿದೆ. ವಿಷ ತೆಗೆದುಕೊಂಡು ಕೂಲಿ ಕಾರ್ಮಿಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಾಪುರದ ಬಸವೇಶ್ವರ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಸುಬ್ರಹ್ಮಣ್ಯ ಮೃತ ದುರ್ದೈವಿ. HFCL ಫೈನಾನ್ಸ್ನಲ್ಲಿ 6 ಲಕ್ಷ ಸಾಲ ಹಾಗೂ ಕೈ ಸಾಲ ಪಡೆದಿದ್ದರು. ಆಧಾರ್ ಕಾರ್ಡ್ ತೆಗೆದುಕೊಂಡು ಸಾಲ ನೀಡಿದ್ದರು. ಸಾಲ ತೀರಿಸಲಾಗದೆ ಸುಬ್ರಹ್ಮಣ್ಯ ಸಮಸ್ಯೆಗೆ ಸಿಲುಕಿದ್ದರೆಂದು ಹೇಳಲಾಗಿದೆ. ಸುಬ್ರಹ್ಮಣ್ಯ ಮನೆ ಮೇಲೆ ಸಾಲ ನೀಡಿದ್ದ ಫೈನಾನ್ಸ್ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು HFCL ಫೈನಾನ್ಸ್ ಎಂದು ಬರೆದಿದ್ದರು. ಇದರಿಂದ ಸುಬ್ರಹ್ಮಣ್ಯ ಮನನೊಂದಿದ್ದಾರೆಂದು ಹೇಳಲಾಗಿದೆ. ಬೆಟ್ಟದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ದುಡ್ಡು ಎಲ್ಲಿಂದ ಬಂತು? ಗೌರ್ಮೆಂಟ್ ಅಲ್ಲದೆ ಎಲ್ಲಿಂದ ಬಂತ ದುಡ್ಡು? ಎಲ್ಲಿದೆ? ಅವರೇ ಪ್ರಿಂಟ್ ಮಾಡಿದ ಇಲ್ಲ ಅವ್ರನ್ನೇ ರದ್ದು ಮಾಡಾಕಿ ಬರಬಾರ್ದು. ನಮ್ಮೂರಿಗೆ ಸಂಘ ಕೊಡಬಾರ್ದು. ಅವರು ಇಲ್ಲ. ಆ ಮಕ್ಕಳು ನೋಡಿದ್ರೆ ಒಟ್ಟು ಇರ್ತಿದೆ. ಪಾಪ ಅಷ್ಟಿಷ್ಟ ಮಕ್ಕಳು ಕಳ್ಕೊಂಡು ಅವಳು ಏನು ಮಾಡಬೇಕು? ಸಂಘ ಗೊತ್ತೌದು ನಮಗೆ ಕಷ್ಟ ಇರ್ತದೆ. ನಾವು ಸಾಲ ಕೇಳ್ತೀವಿ. ಆದಷ್ಟು ಸ್ವಲ್ಪ ಬಡ್ಡಿ ಕಡಿಮೆ ಮಾಡ್ಕೊಡ್ಬೇಕು. ಬಂದು ಮನೆ ಬಾಗ್ಲಲ್ಲಿ ಕೂತ್ಕೊಬಿಟ್ರೆ ಈ ಥರ ಪರಿಸ್ಥಿತಿ ಮಾಡಕ್ಕ ಕೊಡಕ್ಕೆ ಕೂಡ್ದು ಇಲ್ಲ. ಸಂಘನ ಯಾವ ಊರಲ್ಲೂ ಸಂಘ ಬಂದು ಮಾಡಬೇಕು. ರೈತ ಇವರು ಬೆಟ್ಟದಪುರ ಗ್ರಾಮದ ಬಸವೇಶ್ವರ ಕಾಲೋನಿಯ ಈ ಫೈನಾನ್ಸರು ಎಲ್ಲ ಸಂಘದಲ್ಲೂ ಸಾಲ ಕೊಟ್ಟು ಈ ವ್ಯಕ್ತಿ ಸಾವಿಗೆ ಆ ಫೈನಾನ್ಸರೇ ಕಾರಣ ಆಗವ್ರೆ. ಈ ಫೈನಾನ್ಸರು 17 ಸಂಘದಲ್ಲಿ ಸಾಲ ಕೊಟ್ಟವ್ರೆ. ಅವ್ರಿಗೇನು ತಲೆಯಲ್ಲಿ ಸಾಮಾನದ. ಅವ್ರಿಗೆ 17 ಸಂಘದಲ್ಲಿ ಸಿಬಿಲ್ ಸ್ಕೋರ್ ಬರಬೇಕು. ನವಚೇತನ, ಮುತ್ತೂಟು, BSS, ಸೂರ್ಯ, ಸ್ಪಂದನ, ಭರತ್, ದ್ವಾರ, ಧರ್ಮ, ಗ್ರಾಮೀಣ, ಧರ್ಮಸ್ಥಳ, ಸಂಘಸ್ಥ, BSS, ಧರ್ಮಸ್ಥಳ, ಗ್ರಾಮೀಣ, ಭರತ್, ಪಿನ್ಕೋರ್, ಹೋಮ್ ಲೋನ್. ಈ ಲೋಪರ್ ಸೂಳೆ ಮಕ್ಕಳು ಇಷ್ಟೊಂದು 17 ಜನ ಸಾಲ ಕೊಟ್ಟವ್ರಲ್ಲ, ಸಿಬಿಲ್ ಸ್ಕ್ವೇರ್ ಬರ್ದೇನೆ ಯಾವ ತರ ಲೋನ್ ಕೊಟ್ಟು ಈ ಮನೆ ಕುಟುಂಬನ ಈ ಮರಣಕ್ಕೆ ಕಾರಣ ಆಗಲ್ಲ. ಸರ್ಕಾರ ಏನ್ ನೀವು ಕಣ್ಮುಚ್ಕೊಂಡು ಇದ್ದೀರಾ? ಸರ್ಕಾರ ನಡೆಸ್ತಾ ಇರೋರು ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನ್ ಕಣ್ಮುಚ್ಕೊಂಡಿದ್ದೀರಪ್ಪ? ಸರ್ಕಾರ ನಡೆಸ್ತಾ ಇದ್ದೀರಲ್ಲ. ಇವತ್ತು ನೀವು ಸರ್ಕಾರದಿಂದ ಕೂಡಲೇ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರನ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನೀವು ಸರ್ಕಾರದಿಂದ ಪರಿಹಾರ ಕೊಡಲಿಲ್ಲ ಅಂದ್ರೆ ಮುಂದೆ ಇವತ್ತು ತಾಲೂಕಲ್ಲಿ ಹೋರಾಟ ನಡೆಸಬೇಕಾಯ್ತದೆ. ಈ ತಾಲೂಕಲ್ಲಿ ಇದೇ ತರ ನಡೀತಾ ಇದ್ರೆ ಸುಮಾರು ಜನ ಸಾವಿಗೆ ಕಾರಣ ಆಯ್ತಾ ಇದ್ರೆ ಆ ಸಾವಿಗೆ ಕಾರಣ ನೀವು ಸರ್ಕಾರ ಹೊಣೆಗಾರರಾಗಿರ್ತೀರಿ. ನಿಮ್ಗೆ ಎಚ್ಚರಿಕೆ ಸೂಚಿಸ್ತಾ ಇದ್ದೀನಿ. ಈ ಸಂದೇಶದ ಮೂಲಕ ಆ ಪರಿಹಾರವ ಕೂಡಲೇ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನನ್ನ ಮಗ ಸುಬ್ರಹ್ಮಣ್ಯ ಅಂತ ಸಾಲ ಮಾಡಿಕೊಂಡು ಸಾಲ 12ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಧಾರೆಲ್ಲ ಬಂದು ಮನೆ ದಿವಸ ಮಕ್ಳಿಗೆ ಓದೋ ಅಭ್ಯಾಸಕ್ಕೆಲ್ಲ ಅವರೇ ಕಾರಣ ಆಗಬೇಕು. ಸಾಲ ಕೇಳ್ಕೊಂಡು ಮರ್ಯಾದೆ ಗಂಟೆ ಪ್ರಾಣ ಕಳ್ಕೊಂಡಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳ್ರಿ. ಸೂಕ್ತವಾದ ನ್ಯಾಯ ದೊರಕಿಸ್ಕೊಡ್ಬೇಕು. ಮಕ್ಕಳ ಪರಿಸ್ಥಿತಿ ಏನಾಗಬೇಡ. ನೀವು ಮನೆ ಸೀಜ್ ಮಾಡಿದಿರಲ್ಲಪ್ಪ, ನೀವು ಕೋರ್ಟಲ್ಲಿಂದ ಏನು ನೋಟಿಸ್ ಹಾಕಿದ್ರೆ ನೀವು ಇವ್ರಿಗೆ ಎಷ್ಟೊತ್ತಿಗೆ ನೋಟಿಸ್ ಹಾಕ್ಬೇಕು? ನೀವು 3 ಸಲ 4 ಸಲ ನೋಟಿಸ್ ಮಾಡಿ ಆಮೇಲೆ ಸೀಜ್ ಮಾಡಬೇಕು. ಏಕಾಏಕಿ ಬಂದು ನೀವು ಮನೆ ಸೀಜ್ ಮಾಡ್ತಿರಲ್ಲ, ಏನು ನಿಮ್ಮದು ವ್ಯವಹಾರ ಇದೆಲ್ಲ ಏನು ಅಂತ ಗೊತ್ತಾಯ್ತಲ್ಲ. ಇವತ್ತು ಸರ್ಕಾರ ಸರ್ಕಾರ ನಡೆಸ್ತಾ ಇರಲ್ಲಪ್ಪ ಪುಣ್ಯಪ್ರೇ. ನೀವು ಈ ಥರ ಎಲ್ಲ ವಿಚಾರ ನೋಡಿದ್ರೆ ನೀವು ಏನು ಕಣ್ಮುಚ್ಕೊಂಡು ಕೂತಿದ್ದೀರಾ? ಇವತ್ತು ಇಲ್ಲಿ ಪಕ್ಕದಲ್ಲೇ ಒಂದು ಸಾವಾಗಿದೆ. ಇವ್ರು ಮನೆ ಬಿಟ್ಟೋಗೋರೆ ಪಾಪ, ಮರ್ಯಾದೆ ಕಳ್ಕೊಂಡು. ಅವರು ಎಲ್ಲರೂ ಹೋಗಿ ಹೊರಗಡೆ ಸತ್ರೆ ನೀವು ಸರ್ಕಾರದವರು ಇವ್ರು ಹೊಣೆಗಾರಬೇಕಾಯ್ತದೆ. ಕೂಡಲೇ ಬಂದು ವಾಸ್ತು HFC ಎಲ್ಲರೂ ಕೂಡಲೇ ಬಂದು ಮನೆ ಓಪನ್ ಮಾಡಿ ಇದು ಮಾಡಬೇಕು. ಮಾಡಿಲ್ಲ ಅಂದರೆ ಇಡೀ ತಾಲೂಕಿನಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಆಮೇಲೆ ನಿಮ್ಮ ಸಂಘ ಸಂಸ್ಥೆಗಳನ್ನು ಬಂದ್ ಮಾಡ್ತೀವಿ. ಇದು ಎಚ್ಚರಿಕೆ ವಹಿಸ್ತಾ ಇದ್ದೀನಿ. ಸೇನೆ ವತಿಯಿಂದ ಇವತ್ತು ಈ ದಿನ ಈ ಮೈಕ್ರೋ ಫೈನಾನ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮನೆ ಬಾಗಿಲಿಗಳಿಗೆ ಹೋಗಿ ದಿನನಿತ್ಯ ಟಾರ್ಚರ್ ಮಾಡಿ ಇಂಥ ಸಾವುಗಳಿಗೆ ನೇರ ಕಾರಣ ಆಯ್ತವ್ರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಸ್ಥಳೀಯವಾಗಿ ಈಗ ಬರಲೇಬೇಕು ಅಂದ್ಬಿಟ್ಟು ದಂಡಾಧಿಕಾರಿಗಳ ಮುಖಾಂತರ ಇಲ್ಲಿಗೆ ಬರಬೇಕು ಅಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಸೂಕ್ತವಾದ ಪರಿಹಾರನೂ ಈ ವ್ಯಕ್ತಿಗೆ ಇವತ್ತು ಮನೆಯಲ್ಲಿ ಇದ್ದಂಥ ಒಂದೇ ಸಿಂಗಲ್ ವ್ಯಕ್ತಿ ಮನೆಯ ಜೀವನವನ್ನು ಸಾಕ್ಕೊಂಡು ಹೋಗ್ತಾ ಇದ್ದಾರೆ. ಅವನಿಗೆ ಸಾಲದ ಬಾಧೆ ಜಾಸ್ತಿಯಾಗಿ ಮನೆ ಹತ್ರ ಬಂದು ಭಯಂಕರ ಟಾರ್ಚರ್ ಕೊಡ್ತಾ ಇರೋದು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಹಾಗಾಗಿ
ಇದಕ್ಕೆ ಸಂಬಂಧಪಟ್ಟವ್ರು ಏನವ್ರೆ ಇವತ್ತು ಬಂದು ಆ ಹುಡುಗನಿಗೆ ಪರಿಹಾರ ಕೊಟ್ಟು ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು 17 ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಟ್ಟವ್ರೆ ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟರು? ಜನಗಳಿಗೆ ಸಾಯಿಸ್ಲಿಕ್ಕೆ ಈ ಥರ ಮಾಡ್ತಾ ಇರೋದು ಇವರು ಮೈಕ್ರೋ ಫೈನಾನ್ಸ್ ಅವರು ಈ ಥರ ಇಲ್ಲಿ ನೋಡಿ, ಇಲ್ಲಿ 17 ಜನ ಕೊಟ್ಟವ್ರೆ, ಒಂದು ಮನೆಗೆ 17 ಜನ ಸಾಲ ಕೊಟ್ಟವ್ರೆ ಅಂದರೆ ಎಲ್ಲಿಗೆ ಹೋಗ್ಬೇಕು? ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟರು ಇವರು? ಒಂದೊಂದು ಆಧಾರ್ ಕಾರ್ಡ್ ತಗೊಂಡು ಇವರು ಮೈಕ್ರೋ ಫೈನಾನ್ಸ್ ಅವರು ಈ ಥರ ಸಾಲ ಕೊಡ್ತಾವ್ರೆ ಅಂದರೆ ಜನಗಳಿಗೆ ಸಾಯಿಸ್ಲಿಕ್ಕೆ ಈ ಥರ ಮಾಡ್ತಾವ್ರ. ಹಾಗಾಗಿ ಈಗ ಪ್ರತಿಭಟನೆ, ಉಗ್ರವಾದ ಪ್ರತಿಭಟನೆ ನಮ್ಮ ರೈತ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತಿಳಿಸ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡಬೇಕು ಅಂದ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸೀಲ್ ಮಾಡಿರೋದು ಇವತ್ತು ಮೈಕ್ರೋ ಫೈನಾನ್ಸ್ಗಳು ಹಾವಳಿಯಿಂದ ಇಲ್ಲಿ ನೋಡಿ, ಮನೆ ಪಕ್ಕದಲ್ಲಿ ಇವತ್ತು ಏನು ಸಾವಾಗಿದೆ ಅದೇ ಮನೆ ಪಕ್ಕದಲ್ಲಿ ಇವತ್ತು ಇಲ್ಲಿ ಮನೆಯನ್ನು ಸೀಸ್ ಮಾಡಿದ್ದಾರೆ. ಆ ಬೈಯಿಗೆ ಅವ್ನು ಸೂಸೈಡ್ ಮಾಡ್ಕೊಂಡಿರೋದು. ಇವತ್ತು ಅವ್ರ ಮನೆ ಹತ್ರ ಏಕಾಏಕಿ ಹೋಗಿ ಅವರಿಗೆ ದಿನನಿತ್ಯ ಟಾರ್ಚರ್ ಕೊಡ್ತಾ ಇರುವಂಥ ಮೈಕ್ರೋ ಫೈನಾನ್ಸ್ಗಳು ವಿರುದ್ಧ ಭಯಂಕರ ಅಕ್ರಮ ದಂಧೆ ಮಾಡಿಸ್ತಾ ಇರೋದು ಮೈಕ್ರೋ ಫೈನಾನ್ಸ್ಗಳು. ಇನ್ನು ಮುಂದಕ್ಕೆ ಇದೇ ಥರ ಏನಾದರೂ ಯಾರಾದರೂ ಬಂದು ಮನೆಗಳ ಹತ್ರ ಏಕವಚನದಲ್ಲಿ ಮಾತಾಡೋದಾಗ್ಲಿ, ಜನಗಳಿಗೆ ಟಾರ್ಚರ್ ಕೊಡೋದಾಗ್ಲಿ, ಯಾರೇ ಒಂದು ಸಣ್ಣ ಸುಳುವು ಕೊಟ್ಟರು ನಾವಂತೂ ರೈತ ಸಂಘಟನೆ ಅಂದರೆ ಅವ್ರಿಗೆ ಹಿಡಿದು ಕಟ್ಟಾಕ್ಬಿಟ್ಟು ಮುಂದಿನ ಕಾರ್ಯಕ್ರಮ ನಾವು ಭಾಗವಹಿಸ್ತೀವಿ ಅಂದ್ಬಿಟ್ಟು ನಿಮಗೆ ಎಚ್ಚರಿಸ್ತಾ, ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲ ಮೈಸೂರು ಜಿಲ್ಲೆ ಒಳಗಡೆ ಎಚ್ಚೆತ್ಕೋಬೇಕು. ಈ ಥರ ಗೋಡೆ ಬರವಣಿಗೆ ಎಲ್ಲ ಬರೆದುಬಿಟ್ಟು ಸೀಸ್ ಮಾಡ್ಬೋದು ರೈತರು ಅಂದರೆ ಏಕಾಏಕಿ ಎಲ್ಲಿಗೆ ಹೋಗ್ಬೇಕು ಜನಗಳು? ಏನು ನೋಟಿಸ್ ಕೊಟ್ಟಿದ್ದಾರಾ? ಏನು ಕೊಟ್ಟಿದ್ದಾರೆ? ತಗೊಬರ ಕೇಳಿ ಅವ್ರಿಗೆ, ಫೈನಾನ್ಸ್ನವ್ರಿಗೆ. ಇನ್ನು ಮುಂದೆ ಇದೇ ಥರ ಏನಾದರೂ ಆದರೆ ಇದಕ್ಕೆ ಆದಷ್ಟು ಸೂಕ್ತವಾದ ಪರಿಹಾರ ಇವರು ತಕ್ಷಣ ನೀಡಬೇಕು. ಸಾವು ಆಗಿರೋಂಥ ವ್ಯಕ್ತಿಗೆ ಇವತ್ತು ಫೈನಾನ್ಸ್ ಅವರು ಏನಿದ್ದಾರೆ ಎಲ್ಲ ಇವತ್ತು ಬರಬೇಕು. ಇವತ್ತು ದಂಡಾಧಿಕಾರಿಗಳಿಗೆ ಫೋನ್ ಮಾಡಿದ್ದೀವಿ, ಈಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೂ ಈಗ ಫೋನ್ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಅದೇನಾದ್ರೆ ಮುಂದಿನ ಕಾರ್ಯಕ್ರಮ ಉಗ್ರವಾದ ಹೋರಾಟ. ಈಗ ಅದನ್ನ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗೆ ಬಂದ್ಬಿಟ್ಟು ಪರಿಹಾರ ನೀಡೋ ಗಂಟಲು ಆ ವ್ಯಕ್ತಿ ಹೆಣವನ್ನು ಇವತ್ತು ಯಾವುದೇ ಕಾರಣಕ್ಕೂ ಹೊರಗಡೆ ತೆಗೆಯಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರಬೇಕು, ಬಂದು ಆ ವ್ಯಕ್ತಿಗೆ ನ್ಯಾಯ ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ಆ ಹೆಣ ಬೇರೆ ಕಡೆಗೆ ಈಗ ಸಾಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಎಚ್ಚರಿಸ್ತಾ ನಮ್ಮ ರೈತ ಸಂಘಟನೆ ಇವತ್ತು